ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳೆಯ ಕಾಲದಲ್ಲಿ ಮಾಡುವಂತಹ 90s ಸ್ಪೆಷಲ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಈ 4 ಅಣಿ 8 ಅಣಿಗೆಲ್ಲ ಸಿಗ್ತಿರ್ತದಲ್ವ ಸ್ನೇಹಿತರೆ ಅಂಗಡಿಯಲ್ಲಿ, ಅದೇ ಇವತ್ತು ಮಾಡ್ತಾ ಇರೋದು. ಇದಕ್ಕೆ ನಾನು ಎಕ್ಸ್ಟ್ರಾ ಏನು ಬಳಸ್ತಾ ಇಲ್ಲ, ಕೇವಲ 3 ಇಂಗ್ರೀಡಿಯೆಂಟಿಂದ ಮಾಡಿರುವಂತಹ ಸ್ಪೆಷಲ್ ಆಗಿರುವಂತಹ ಸ್ವೀಟು. ಈ ಹಾಲ್ಕೋವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ಮೂರೇ ಸಾಮಗ್ರಿಗಳನ್ನು ಬಳಸಿ ಮಾಡ್ತಾ ಇರೋದು. ಇಲ್ಲಿ ಮೈದಾ ಏನು ಬಳಸ್ತಾ ಇಲ್ಲ. ನಿಮಗೆ ಮೈದಾದಿಂದ ಮಾಡ್ಕೊಂಡು ಹಾಗಿದ್ರೆ ಮೈದಾದಿಂದ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಹುರಿಗಡಲೆಯ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡ್ಕೋಬೇಕು. 1 ಕಪ್ ಆಗುವಷ್ಟು ಹುರಿಗಡಲೆ ಅಂದರೆ ಪುಟಾಣಿನ ತೊಗೊಂಡ್ರೆ ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೋಬೇಕಾಗತ್ತೆ. ಕರೆಕ್ಟಾಗಿ ಅಳತೆ ಮೆಜರ್ಮೆಂಟ್ ಪ್ರಕಾರ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ. ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರೋಣ. ತುಂಬ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಅದೇ ಕಪ್ಪನ್ನ, ಯಾವ ಕಪ್ಪನ್ನ ಬಳಸ್ತಾ ಇದ್ದೀನಲ್ಲ ಅದೇ ಕಪ್ಪಿಂದ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಜಾಸ್ತಿ ಕಾಯಬೇಕಂತೇನಿಲ್ಲ, ಜಸ್ಟ್ ಬಿಸಿ ಆದರೆ ಸಾಕು, ಕರಗಿಬಿಡುತ್ತಲ್ವ. ಈ ರೀತಿ ಕರಗಿದ ತಕ್ಷಣವೇ ನಾವು 1 ಕಪ್ಪಿಂದ ಹಾಕಿರುವಂಥ ಹುರಿಗಡಲೆ ಹಾಗೆ 1 ಕಪ್ ಸಕ್ಕರೆ ಏನಿದೆ ಅಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ಫ್ಲೇಮ್ನ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಹೊತ್ಕೊಂಡ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ಹೊತ್ತೇನು ಹುರ್ಕೊಳೋದೇನು ಬೇಕಾಗೋದಿಲ್ಲ. ಇವಾಗ ಕಲಿಸ್ತಾ ಬನ್ನಿ. ಈ ರೀತಿ ಸ್ಲೋ ಆಗಿ ಕಲಿಸ್ತಾ ಬಂದಂಗೆ ಏನಾಗಿದೆ ನೋಡಿ, ಇದರಲ್ಲಿರುವಂತಹ ತುಪ್ಪ ಮತ್ತು ಈ ಒಂದು ಹುರಿಗಡಲೆ ಏನಿದೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೆ ಕಲಿಸ್ಬೇಕು. ಈ ರೀತಿ ನೋಡಿ ಚೇಂಜ್ ಆಗುತ್ತೆ. ಈಗ ಇದು ತಿಕ್ನೆಸ್ ಆಗೋರಿಗೆ ಇದನ್ನು ಕಲಿಸ್ಕೋಬೇಕು. 2 ನಿಮಿಷದಲ್ಲಿ ತಿಕ್ಕಾಗಿಬಿಡುತ್ತೆ, ಜಾಸ್ತಿ ಹೊತ್ತೇನು ತೊಗೊಳಲ್ಲ. ಇದರಲ್ಲಿ ತುಪ್ಪ ಬಿಟ್ಟರೆ ಬೇರೆ ಏನು ಬಳಸಿಲ್ಲ. ಇದನ್ನು ಇದೇ ರೀತಿ ಮಾಡಿದ್ರೇ ಟೇಸ್ಟಾಗಿ ಬರೋದು. ಈ ನಿಮಗೆ ಮೊದಲೇ ಹೇಳಿರುವಾಗೆ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ವ ಹಾಲ್ಕೋವಾ, 1 ರೂಪಾಯಿ 4 ಅಣಿ 8 ಅಣಿ ಅಂತೆಲ್ಲ ಕೊಡ್ತಾಯಿದ್ರು. ಯಾರಿಗೆಲ್ಲ ನೆನಪಿದೆ ಅವರು ತಪ್ಪದೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಆರೋದಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಪ್ಲೇಟಿಗೆ ಚೆನ್ನಾಗಿ ಸವರ್ಕೋಬೇಕಾಗುತ್ತೆ. ಈ ರೀತಿ ಇದನ್ನು ಏನಿದೆ ನಾವು ಮಾಡ್ಕೊಂಡಿರುವಂತಹ ರೆಡಿಯಾಗಿರುವಂಥ ಸ್ವೀಟ್ ಏನಿದೆ ಅದನ್ನು ಇದಕ್ಕೆ ಹಾಕಬೇಕು. ಸೊ ನೋಡಿ, ಈ ರೀತಿ ನೀಟಾಗಿ ನಾವು ಒಂದು ಸತಿ ಪ್ಲೇಟ್ನೆಲ್ಲ ಕರೆಕ್ಟಾಗಿ ಸವರ್ಕೊಂಡು ಬಿಡೋಣ. ಎಲ್ಲ ಕಡೆ ತುಪ್ಪ ಹಚ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಕಟ್ ಮಾಡುವಂಥ ಏನಾದರೂ ನೀಟಾಗಿರುವಂಥ ಸ್ಟ್ರೇಟ್ ಬಾಕ್ಸ್ ಇದ್ದರೆ ಅದರಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು, ಈಸಿಯಾಗಿ ಕಟ್ ಆಗೋಕ್ಕೆ. ನನ್ನ ಹತ್ರ ಈ ರೀತಿ ಪ್ಲೇಟ್ ಇತ್ತು, ಸ್ಟೀಲ್ ಪ್ಲೇಟು. ಇದಕ್ಕೆ ನೀವು ತುಪ್ಪ ಡೈರೆಕ್ಟಾಗಿ ಆದರೆ ಅಪ್ಲೈ ಮಾಡ್ಬೋದು, ಇಲ್ಲ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲಾದರೂ ಅಪ್ಲೈ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಎಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ ಡೀಪ್ ಫ್ರೀಜ್ನಲ್ಲಿ ಮಾಡಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇದು ತಿಕ್ಕಾಗಿ ಬರೋದಿಲ್ಲ, ಅಂದರೆ ಗಟ್ಟಿ ಆಗೋದಿಲ್ಲ, ಇಲ್ಲಾಂದರೆ ಅಳಕಾಗಿರುತ್ತೆ. ಹಾಗಾಗಿ ಇದನ್ನು ಫ್ರೀಝರ್ನಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ಇಟ್ಕೊಂಡಿದ್ದೀನಿ. ಹಾಫ್ ಆನ್ ಅವರ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬರುತ್ತೆ, ನೋಡಿ ಗಟ್ಟಿ ಆಗುತ್ತೆ. ಈಗ ಇದಕ್ಕೆ ನೀವು ಶೇಪ್ ಏನಾದರೂ ಕೊಡೋ ಹಾಗಿದ್ರೆ ಕೊಟ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ನೀವು ಬೇರೆ ಪ್ಲೇಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟಿಗೆ ಮೇಲ್ಗಡೆ ಭಾಗಕ್ಕೆ ಶೇಪ್ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಆಮೇಲೆ ಕೆಳಗಡೆ ಅಂದರೆ ಇನ್ನೊಂದು ಸತಿ ನಾವೇನಾದ್ರು ಕಟ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಈಸಿಯಾಗಿ ಒಂದೊಂದೇ ನಮಗೆ ಸಿಗುತ್ತೆ. ಹಾಗಾಗಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ, ಹಾಗೆ ಈ ಒಂದು ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇವಾಗ ನಾನು ಎಲ್ಲ ಕಡೆ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಸ್ಟ್ ಎಡ್ಜಸ್ ಏನಿದೆ ಅದನ್ನು ತೆಗೆದುಬಿಡಿ. ಮಿಡಿಲ್ನಲ್ಲಿರೋದನ್ನು ನೀಟಾಗಿ ಬಾಕ್ಸ್ ಆಗಿ ಶೇಪಾಗಿ ಕಟ್ ಮಾಡ್ಕೋಬೋದು. ಈ ಹಾಲ್ಕೋವಕ್ಕೆ ಬಾಕ್ಸ್ ಶೇಪ್ ಇದ್ರೇ ಚೆನ್ನಾಗಿ ಬರುತ್ತೆ. 90s ಕಿಡ್ಸ್ ಫೇವ್ರೇಟ್ ಅಂದರೆ ಸುಳ್ಳಾಗೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇದನ್ನು ಮಾಡಿ ತಿಂದಿರ್ತಾರೆ, ಇಲ್ಲ ಅಂದರೆ ಅಂಗಡಿಯಲ್ಲಿ ಹೋಗಾದರೂ ತೊಗೊಂಬಂದು ತಿಂದಿರ್ತಾರೆ. ಯಾರಿಗೆಲ್ಲ ನೆನಪಿದೆಯೋ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನೋಡಿ, ನಾನು ಎಲ್ಲವನ್ನು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಲ್ವಾ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಕೇವಲ 3 ಇಂಗ್ರೀಡಿಯೆಂಟು, ಜಾಸ್ತಿ ಹೊತ್ತು ತಗೊಳೋದೇ ಇಲ್ಲ, ಸಮಯನೂ ತಗೊಳೋದಿಲ್ಲ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇವಾಗ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ಮಾಡ್ಕೊಳ್ಳಿ. ಇದನ್ನು ಮೈದಾದಿಂದ ಕೂಡ ಮಾಡ್ತಾರೆ. ಮೈದಾದಿಂದ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಬಟ್ ಮಕ್ಕಳಿಗೆ ಕೊಡೋ ಹಾಗಿದ್ರೆ ಹೆಲ್ತಿಗೆ ಚೆನ್ನಾಗಿಲ್ಲ ಅಂಥೇಳಿ ನಾನಿಲ್ಲಿ ಪುಟಾಣಿ ಹಿಟ್ಟಿನಿಂದ ಮಾಡಿರೋದು, ಹುರಿಗಡಲೆಯ ಸಹಾಯದಿಂದ ಮಾಡ್ಕೊಂಡಿರೋದು. ಚೆನ್ನಾಗಿ ಬಂದಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.